ನಮ್ಮ ಚಿತ್ರದುರ್ಗದ ಕೋಟೆಯನ್ನು ಸುತ್ತುವರೆದು ಬಿಟ್ಟಿದೆ. ನಾವೆಲ್ಲರೂ ಯಾವ ರೀತಿ ಯುದ್ಧ ಮಾಡಬೇಕು, ಏನ್ ಮಾಡಬೇಕು ಅಂತ ಎಲ್ಲರೂ ವಿಚಾರ ಮಾಡ್ತಾ ವಿಭ್ರಾಂತರಾಗಿ ಸೈನ್ಯವನ್ನ ರೆಡಿ ಮಾಡ್ಕೊಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ವೀರ ವನಿಕೆ ಒಬ್ಬನವರು ಇವತ್ತು ದುರ್ಗದ ಕೋಟೆ ಮೇಲೆ ಹೋಗಿ ನೋಡ್ತಾರೆ. ನೋಡಿದಾಗ ಅವರಲ್ಲಿ ವೀರ ಆವೇಶ ಬರುತ್ತೆ. ನೋಡಿ ಅವತ್ತು ಕರೆ ಕೊಡ್ತಾರೆ ಚಿತ್ರದುರ್ಗದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರಿಗೆ, ಎಲ್ಲ ನಮ್ಮ ವೈರಿ ಸೈನಿಕರು ಬಂದು ನಮ್ಮ ದುರ್ಗವನ್ನು ಸುತ್ತುವರೆದಿದ್ದಾರೆ, ತಾವೆಲ್ಲ ಬನ್ನಿ, ನಾವು ಇನ್ನೂ ವಿಚಾರ ಮಾಡ್ಕೊಂತ ಕೂತ ಹೋದ್ರೆ ನಮ್ಮ ನಾಡು ಉಳಿಯೋದಿಲ್ಲ ಅಂತಕ್ಕಂಥ ವಿಚಾರವನ್ನ ತಾವು ಕೂಗಿ ಕೂಗಿ ಹೇಳ್ತಾ ಅವತ್ತು ಏನು ವೈರಿ ಸೈನ್ಯ ಒಂದು ಆ ಕೋಟೆಯನ್ನು ಒಡೆದು ಒಳಗೆ ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ವೀರ ವನಿಕೆ ಒಬ್ಬರು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ತಾವೇ ಸ್ವತಃ ವಣಿಗೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬರ್ತಕ್ಕಂಥ ವೈರಿ ಸೈನ್ಯ ಏನು ಕೋಟೆಯ ಗೋಡೆಯನ್ನು ತಗೊಂಡು ಯುದ್ಧ ಮಾಡಿದ್ದನ್ನ ನಾವು ನೋಡಿದ್ವಿ. ಎಲ್ಲೆಲ್ಲಿ ಯುದ್ಧಗಳಾಗ್ತಿದ್ವು ಅಲ್ಲಿ ಸೈನ್ಯ, ಮದ್ದುಗುಂಡು, ಕಟಾರಿಗಳು ಈ ಎಲ್ಲ ಬಳಕೆ ಆಗ್ತಿತ್ತು. ಆದರೆ ಈ ವನಿಕೆ ಒಬ್ಬವ ಸೈನ್ಯನೂ ಬೇಡ, ಕುದುರೆಗಳು ಬೇಡ, ಆನೆಗಳು ಬೇಡ, ಮದ್ದು ಗುಂಡುಗಳು ಬೇಡ, ಕಟಾರಿಗಳು ಬೇಡ, ಒಂದು ವನಿಕೆ ಇದ್ದರೆ ಯುದ್ಧವನ್ನ ಗೆಲ್ಲಬಹುದು ಅಂತೇಳಿ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂತಹ ಒಂದು ಕಟ್ಟಿಗೆ, ವನಿಕೆ ಅಂದ್ರೆ ಕಟ್ಟಿಗೆ, ಆ ವನಿಕೆ ಇಟ್ಟುಕೊಂಡು ಒಂದು ಯುದ್ಧ ಹೆಂಗ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟಿರ್ತಕ್ಕಂತಹ ವೀರ ಮಹಿಳೆ. ಬಹಳಷ್ಟು ಜನ ರಾಣಿಯರು ತಮ್ಮ ಇತಿಹಾಸ ಹೆಂಗೈತಂದ್ರ ಅವರು
ಕಸ ಹೊಡೆಯೋರು, ಸತ್ತದನ ತಿನ್ನೋರು, ಅನಾಥ ಶವಗಳನ್ನ ಹೂಳೋರು, ಕೀಳು ಕೆಲಸ ಮಾಡೋರು, ಬಂಗಿ ಕೆಲಸ ಮಾಡೋರು ಅಂತೇಳಿ ಅವ್ರ ಇತಿಹಾಸ ಬರ್ದಾಗ ಅಂತಹ ಜನ ಸಮುದಾಯಕ್ಕೆ ಸೇರ್ತಕ್ಕಂತಹ ವೀರರ ಶೂರರ ಇಂತಹ ಹೋಗೋಣಂತ ಮಹಿಳೆಯರ ಚರಿತ್ರೆಯನ್ನ ಭಾರತ ದೇಶ ದಾಖಲು ಮಾಡಲಿಕ್ಕೆ ಹೋಗಿಲ್ಲ. ಅವ್ರ ಇತಿಹಾಸನ ತೆಗೆದು ನಾವು ಜನರಿಗೆ ಹೇಳ್ಬೇಕಾಗಿದ್ದೀವಿ. ಯಾಕಂದ್ರೆ ನಾವು ನೋಡ್ರಿ ಈ ಒಬ್ಬವ ಹುಟ್ಟೋದಕ್ಕಿಂತ ಹಿಂದೆ 600 ವರ್ಷ ಬಸವಣ್ಣನ ಚರಿತ್ರೆ ಗೊತ್ತು. ನಾವು ಬಸವಣ್ಣ ಯಾವ ಜಾತಿಗೆ ಸೇರಿದ ಅಂತ ಎಲ್ಲರೂ ಹೇಳ್ತೀವಿ. ಹೋಗೋಣ ನಂತರ ಒಂದು 100 ವರ್ಷ ಬಂದಂತಕ್ಕೆ ಯಾರು ಕಿತ್ತೂರು ಚೆನ್ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಅಂದ್ರೆ ಇಡೀ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಗಳನ್ನ ನೀವು ಲೆಕ್ಕ ಹಾಕೋದಾದ್ರೆ 1857 ನಡೆದಿರುವುದು ಮೊದಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ. ಅದು ಕರ್ನಾಟಕದ ವೀರರಾಣಿ ಕಿತ್ತೂರು ಚೆನ್ನಮ್ಮ 1824 ಥ್ಯಾಕ್ರೆ ವಿರುದ್ಧ ಧಾರವಾಡದಲ್ಲಿ ಮಾಡಿರ್ತಕ್ಕಂಥದ್ದು ಮೊದಲನೇ ಸ್ವಾತಂತ್ರ್ಯ ಹೋರಾಟ.